ನಮಸ್ಕಾರ ವೀಕ್ಷಕರೇ, RBI's ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಪಾಕ್ ಎದುರಿನ ಮಹತ್ವದ ಪಂದ್ಯಕ್ಕೂ ಮುನ್ನ ಟೀಮ್ ಇಂಡಿಯಾಗೆ ಬಿಗ್ ಶಾಕ್ ಎದುರಾಗಿದೆ. ಹೌದು, 9ನೇ ತಾರೀಕು ಪಾಕಿಸ್ತಾನದ ಎದುರು ನಮ್ಮ ಭಾರತ ತಂಡ ಆಡುತ್ತೆ. ಆದರೆ ಅದಕ್ಕಿಂತ ಮೊದಲು ನಮ್ಮ ಟೀಮ್ ಇಂಡಿಯಾಗೆ ಒಂದು ಬಿಗ್ ಶಾಕ್ ಎದುರಾಗ್ಬಿಟ್ಟಿದೆ. ಹಾಗಾದರೆ ಆ ಶಾಕ್ ಏನು ಅನ್ನೋದನ್ನು ಹೇಳ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸ್ನೇಹಿತರೆ, ICC T20 ವಿಶ್ವಕಪ್ ಟೂರ್ನಿಯಲ್ಲಿ ರೋಹಿತ್ ಶರ್ಮಾ ನೇತೃತ್ವದ ಟೀಮ್ ಇಂಡಿಯಾ ಐರ್ಲೆಂಡ್ ಎದುರು 8 ವಿಕೆಟ್ ಅಂತರದ ಭರ್ಜರಿ ಗೆಲುವನ್ನು ಸಾಧಿಸುವ ಮುಖೇನ ಶುಭಾರಂಭ ಮಾಡಿದೆ. ಆದರೆ ಐರ್ಲೆಂಡ್ ಎದುರಿನ ಪಂದ್ಯದ ವೇಳೆ ರೋಹಿತ್ ಶರ್ಮಾ ಅರ್ಧ ಶತಕ ಸಿಡಿಸಿದ ಬಳಿಕ ರಿಟೈರ್ಡ್ ಹರ್ಟ್ ಆಗಿ ಪೆವಿಲಿಯನ್ ವಾಪಸ್ ಆಗಿದ್ದು ಟೀಮ್ ಇಂಡಿಯಾ ಅಭಿಮಾನಿಗಳು ಆತಂಕಕ್ಕೆ ಈಡು ಮಾಡಿದೆ. ಮುಂಬರುವ ಪಾಕಿಸ್ತಾನ ಎದುರಿನ ಹೈ ವೋಲ್ಟೇಜ್ ಪಂದ್ಯಕ್ಕೂ ಮುನ್ನ ರೋಹಿತ್ ಶರ್ಮಾ ಗಾಯಗೊಂಡಿದ್ದು ಇದೀಗ ಈ ಕುರಿತಂತೆ ಹೊಸ ಅಪ್ಡೇಟ್ ಹೊರಬಿದ್ದಿದೆ. ಹೌದು, ರೋಹಿತ್ ಶರ್ಮಾ ಐರ್ಲೆಂಡ್ ಎದುರಿನ ಮೊದಲ ಪಂದ್ಯದಲ್ಲಿ ಕೇವಲ 37 ಎಸೆತಗಳನ್ನು ಎದುರಿಸಿ ಅಜೇಯ 52 ರನ್ ಸಿಡಿಸಿದ್ರು. ಇವರ ಈ ಸೊಗಸಾದ ಇನ್ನಿಂಗ್ಸ್ನಲ್ಲಿ 4 ಬೌಂಡರಿ ಹಾಗೂ 3 ಸಿಕ್ಸರ್ಗಳು ಕೂಡ ಸೇರಿದ್ವು. ಆದರೆ ಐರ್ಲೆಂಡ್ ವೇಗಿ ಜೋಶುವಾ ಲಿಟಲ್ ಎಸೆದ ಚೆಂಡು ರೋಹಿತ್ ಶರ್ಮಾ ಭುಜಕ್ಕೆ ಅಪ್ಪಳಿಸಿತ್ತು. ಇದಾದ ಕೆಲ ಹೊತ್ತಿನಲ್ಲೇ ರೋಹಿತ್ ಶರ್ಮಾ ರಿಟೈರ್ಡ್ ಹರ್ಟ್ ಆಗಿ ಪೆವಿಲಿಯನ್ಗೆ ವಾಪಸ್ ಆಗಿದ್ರು. ಅದೆಲ್ಲ ನಿಮಗೆ ಗೊತ್ತಿರುವಂತಹ ವಿಚಾರ. ಇನ್ನು ಐರ್ಲೆಂಡ್ ಎದುರು ಪಂದ್ಯ ಗೆಲ್ತಾ ಇದ್ದಂತೆ ಮಾತನಾಡಿರುವಂತಹ ರೋಹಿತ್ ಶರ್ಮಾ ತಮ್ಮ ರಿಟೈರ್ಡ್ ಹರ್ಟ್ ಕುರಿತಂತೆ ಸ್ವತಃ ಅಪ್ಡೇಟ್ ನೀಡುವ ಮುಖೇನ ಅಭಿಮಾನಿಗಳಿಗಿದ್ದ ಆತಂಕವನ್ನ ದೂರ ಮಾಡಿದ್ದಾರೆ. ನನ್ನ ತೋಳು ಸ್ವಲ್ಪ ನೋಯುತ್ತಿದೆ, ಆದರೆ ಆತಂಕ ಪಡುವಂಥದ್ದು ಏನೂ ಆಗಿಲ್ಲ ಅಂತ ಹೇಳಿ ಟೀಮ್ ಇಂಡಿಯಾ ಕ್ಯಾಪ್ಟನ್ ಹೇಳಿದ್ದಾರೆ. ಭಾರತ ಹಾಗೂ ಐರ್ಲೆಂಡ್ ನಡುವಿನ ಪಂದ್ಯಕ್ಕೆ ನಾಸೌ ಕೌಂಟಿ ಕ್ರಿಕೆಟ್ ಸ್ಟೇಡಿಯಂ ಆತಿಥ್ಯ ವಹಿಸಿತ್ತು. ಆದರೆ ಈ ಮೈದಾನದ ಪಿಚ್ ವ್ಯತಿರಿಕ್ತವಾಗಿ ವರ್ತಿಸಿದ್ದು ಕೆಲವೊಮ್ಮೆ ದಿಢೀರ್ ಪುಟಿತ ಕಂಡ್ರೆ ಮತ್ತೆ ಕೆಲವೊಮ್ಮೆ ಪುಟಿತ ಕಾಣ್ತಾ ಇರಲಿಲ್ಲ. ಈ ಪಿಚ್ ಬಗ್ಗೆ ಕ್ರಿಕೆಟ್ ತಜ್ಞರು ವ್ಯಾಪಕವಾಗಿ ಟೀಕೆಯನ್ನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ರೋಹಿತ್ ಶರ್ಮಾ ಗಾಯಗೊಂಡಿದ್ರಿಂದ ಬಹಳ ಆತಂಕ ಇತ್ತು. ರೋಹಿತ್ ಶರ್ಮಾ ಪಾಕಿಸ್ತಾನದ ಎದುರು ಮ್ಯಾಚ್ಗೆ ಇರ್ತಾರಾ ಇಲ್ವಾ ಅಂತ ಹೇಳಿ. ಆದರೆ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ, ಇಲ್ಲ, ನನಗೆ ಸ್ವಲ್ಪ ನೋವಾಗ್ತಾ ಇದೆ, ಆದರೆ ನಾನು ಮುಂದಿನ ಪಂದ್ಯಕ್ಕೂ ಕೂಡ ಲಭ್ಯವಾಗಿರ್ತೀನಿ ಅಂತ ಹೇಳಿದ್ದಾರೆ. ಆದರೆ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಸತ್ಯ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಇನ್ನೂ ಸಾಕಷ್ಟು ಪಂದ್ಯಗಳಿದಾವೆ. ಮುಂದಿನ ಪಂದ್ಯಕ್ಕೂ ಮೊದಲು ಅವರು ಪೂರ್ತಿಯಾಗಿ ಗುಣಮುಖರಾದ್ರೆ ಮಾತ್ರ ಆಡಬಹುದು ಅಂತ ನನಗನ್ನಿಸ್ತಾ ಇದೆ. ಭಾರತ ಹಾಗೂ ಪಾಕಿಸ್ತಾನ ನಡುವಿನ ಹೈ ವೋಲ್ಟೇಜ್ ಪಂದ್ಯ ಮುಂಬರುವಂತ ಮೇ 9ಕ್ಕೆ ಇದೇ ಸ್ಟೇಡಿಯಂನಲ್ಲಿ ನಡೆಯುತ್ತೆ. ಮೇಲ್ನೋಟಕ್ಕೆ ಎರಡೂ ತಂಡಗಳು ಕೂಡ ಬಲಿಷ್ಠವಾಗಿ ಕಾಣಿಸ್ತಾ ಇವೆ. ಹಾಗಾಗಿನೇ ಅಭಿಮಾನಿಗಳಿಗೆ ಭರಪೂರ ಮನರಂಜನೆ ಅಂತೂ ಸಿಕ್ಕೇ ಸಿಗುತ್ತೆ. ಆದರೆ ರೋಹಿತ್ ಶರ್ಮಾ ಅವರ ವಿಚಾರ ನಿಜಕ್ಕೂ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳಿಗೆ ಒಂದು ರೀತಿಯಾದಂತಹ ಆತಂಕ. ಹಾಗಾಗಿ ಅವರು ಆಡಬೇಕು ಅನ್ನೋದು ಎಲ್ಲರ ಅಭಿಲಾಷೆ. ಸ್ನೇಹಿತರೆ, ನಿಮಗೆ ನಮ್ಮ ಕಂಟೆಂಟ್ಗಳು ಇಷ್ಟವಾಗ್ತಾ ಇದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ಥ್ಯಾಂಕ್ ಯು.